ವೀಕ್ಷಕರ ನಮಸ್ಕಾರ. ICC ವುಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 4ನೇ ಪಂದ್ಯದಲ್ಲಿ ಇಂದು ಇಂಡಿಯಾ ವುಮೆನ್ಸ್ ಹಾಗೂ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ತುಂಬ ರೋಮಾಂಚನಕಾರಿಯಿಂದ ಕೂಡಿತ್ತು. ಹೌದು ವೀಕ್ಷಕರ, ಈ ಒಂದು ಪಂದ್ಯವು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪಂದ್ಯವು ಜರುಗಿತ್ತು. ಇನ್ನು ಎ ಗುಂಪಿನಲ್ಲಿರುವ ಈ ಎರಡು ತಂಡಗಳು ಮೊದಲ ಪಂದ್ಯದಲ್ಲಿ ತುಂಬ ಪೈಪೋಟಿ ನಡೆಸಿದವು. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಇನ್ನು ವೀಕ್ಷಕರೇ, ಅದರಂತೆ ಬ್ಯಾಟ್ ಮಾಡಿದ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು ನಿಗದಿತ 20 ಓವರ್ಗಳಿಗೆ 160 ರನ್ ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ನ್ಯೂಜಿಲೆಂಡ್ ವುಮೆನ್ಸ್ ತಂಡದ ಪರವಾಗಿ ಬೇಟ್ಸ್ ಅವರು ಆಡಿದಂಥ 24 ಎಸೆತಗಳಲ್ಲಿ 27 ರನ್ ಸಿಡಿಸಿ ಅವರ ಒಂದು ಇನ್ನಿಂಗ್ಸ್ನಲ್ಲಿ 2 ಬೌಂಡ್ರಿಗಳನ್ನು ಬಾರಿಸಿದ್ದರು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಡುತ್ತಿದ್ದ ಗೆರೋಜಿ ಅವರು ಆಡಿದಂಥ 23 ಎಸೆತಗಳಲ್ಲಿ 34 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ ಭರ್ಜರಿಯಾಗಿ 3 ಬೌಂಡ್ರಿ ಹಾಗೂ 1 ಸಿಕ್ಸರ್ಗಳನ್ನು ಬಾರಿಸಿ 147.83 ಸ್ಟ್ರೈಕ್ ರೇಟ್ನೊಂದಿಗೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದರು. ಆದರೆ ವೀಕ್ಷಕರೇ, ಬೌಲಿಂಗ್ಗೆ ಬಂದಿದ್ದ ಆಶಾ ಶೋಭ್ನಾ ಅವರು ಇವರ ವಿಕೆಟ್ ಕಬಳಿಸಿ ಮಿಂಚಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಸುಪಿ ಡಿವೈನ್ ಅವರು ಆಡಿದಂಥ 36 ಎಸೆತಗಳಲ್ಲಿ ಭರ್ಜರಿಯಾಗಿ ಅರ್ಧಶತಕ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಈ ಒಂದು ಅರ್ಧಶತಕದ ಇನ್ನಿಂಗ್ಸ್ನಲ್ಲಿ 7 ಬೌಂಡ್ರಿಗಳನ್ನು ಬಾರಿಸಿದ್ದರು. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ ನಾಯಕಿಗೆ ಸಾಥ್ ಕೊಟ್ಟ ಬ್ರೋಕಿ ಅವರು ಆಡಿದಂಥ 12 ಎಸೆತಗಳಲ್ಲಿ 16 ರನ್ ಸಿಡಿಸಿದ್ದರು. ವೀಕ್ಷಕರೇ, ಈ ಆಟಗಾರ್ತಿಯರ ಮೂಲಕ ನ್ಯೂಜಿಲೆಂಡ್ ವುಮೆನ್ಸ್ ತಂಡವು ಒಟ್ಟಾರೆಯಾಗಿ 160 ರನ್ಗಳನ್ನು ಕಲೆ ಹಾಕಿ 4 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಇಂಡಿಯಾ ವುಮೆನ್ಸ್ ತಂಡವು ಕೇವಲ 102 ರನ್ಗಳಿಗೆ ಆಲ್ಔಟ್ ಆಗಿ ಹೋಯಿತು. ಹೌದು ವೀಕ್ಷಕರೇ, ಕೇವಲ 19 ಓವರ್ಗಳಿಗೆ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ತತ್ತರಿಸಿ ಹೋಗಿದೆ. ಹೌದು ವೀಕ್ಷಕರೇ, ಇಂಡಿಯಾ ವುಮೆನ್ಸ್ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಅವರು ಕೇವಲ 2 ರನ್ ಹಾಗೂ 12 ರನ್ಗೆ ಔಟ್ ಆಗಿ ಹೋದರು. ಹೌದು ವೀಕ್ಷಕರೇ, ಶಫಾಲಿ ವರ್ಮಾ ಅವರು ಕೇವಲ 2 ರನ್ಗೆ ನಿರ್ಗಮಿಸಿದರೆ ಇತ್ತ ವೀಕ್ಷಕರ ಸ್ಮೃತಿ ಮಂದಾನ ಅವರು ಆಡಿದಂಥ 13 ಎಸೆತಗಳಲ್ಲಿ 12 ರನ್ ಸಿಡಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರ ನಂತರ ಬಂದಿದ್ದ ಹರ್ಮನ್ಪ್ರೀತ್ ಕೌರ್ ಅವರು LBW ಬಲೆಗೆ ಬಿದ್ದರು. ಅದೇ ರೀತಿಯಾಗಿ ವೀಕ್ಷಕರ ಜಮೀಮಾ ರೋಡ್ರಿಗ್ಸ್ ಅವರು ಕೂಡ ಆಡಿದಂಥ 11 ಎಸೆತಗಳಲ್ಲಿ 13 ರನ್ ಸಿಡಿಸಿ ಪೆವಿಲಿಯನ್ಗೆ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಚಾ ಘೋಷ್ ಅವರು ಆಡಿದಂಥ 19 ಎಸೆತಗಳಲ್ಲಿ 12 ರನ್ ಸಿಡಿಸಿ ಅಭಿಮಾನಿಗಳಿಗೆ ನಿರಾಶೆ ಉಂಟು ಮಾಡಿದರು. ಇನ್ನು ವೀಕ್ಷಕರೇ, ದೀಪ್ತಿ ಶರ್ಮಾ ಅವರು 13 ರನ್ ಸಿಡಿಸಿದರೆ ಅದೇ ರೀತಿ ಅರುಂಧತಿ ರೆಡ್ಡಿ ಅವರು ಕೇವಲ 1 ರನ್ ಗಳಿಸಿದರು. ಹಾಗೆ ಉಳಿದಂಥ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಕೇವಲ 10 ಅಂಕೆ ಒಳಗೆ ಔಟ್ ಆಗಿ ಹೋದರು. ವೀಕ್ಷಕರೇ, ಇದರ ಮೂಲಕ ಮೊದಲ ಪಂದ್ಯದಲ್ಲಿ ಇಂಡಿಯಾ ವುಮೆನ್ಸ್ ತಂಡವು ತತ್ತರಿಸಿ ಹೋಗಿದೆ. ಇನ್ನು ವೀಕ್ಷಕರೇ, ಇಂಡಿಯಾ ವುಮೆನ್ಸ್ ತಂಡಕ್ಕೆ ಉಳಿದಿರುವಂಥ 3 ಪಂದ್ಯಗಳು ಮಾಡೋವಿಲ್ಲವೇ ಮಡಿ ಪಂದ್ಯವಾಗಿವೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಫುಲ್ ಅಪ್ಡೇಟ್ಸ್.